विघ्नेशाय सरस्वत्यै पार्वत्यै गुरवे नमः। दक्षिणामूर्तये चैव सकलकार्यार्थसिद्धये दक्षिणामूर्तये चैव सकलकार्यार्थसिद्धये ಮುದದಿಂದ ನಿನ್ನ ಕೊಂಡಾಡುವೆನು ಅನವರತ ಮದವೂರ ವಿಘ್ನೇಶ ದೇವ ಜಗದೀಶ ಮುದದಿಂದ ಪರಬ್ರಹ್ಮ ರೂಪ ಪರಬ್ರಹ್ಮ ರೂಪ ವೇದಾಂತ ಸಾರ ಪ್ರಿಯ ಬ್ರಹ್ಮರೂಪ ವೇದಾಂತ ಸಾರ ಪ್ರಿಯ ಪುರುಹೋತ ನಮಿತ ದಿವ್ಯಾಂಗ್ರಿ
ಪರಮಾನಂದ ಭಕ್ತಿಯೊಳ ಜನ ಧ್ಯಾನಿಸಿ ವಂದಿಸುವೆ ಶಾರದೆಗೆ ಶಕ್ರಾದ್ಯಮರರಿಂಗೆರಗಿ ಆ ನಾಂದಿಯೊಳು ವರವ್ಯಾಸ ಮುನಿಪದ ದ್ವಂದ್ವ ಕಾನತನಾಗಿ ನಾಂದಿಯೊಳು ವರವ್ಯಾಸ ಮುನಿಪದ ದ್ವಂದ್ವ ಕಾನತನಾಗಿ ಕವಿಗಳ ಸಂದಣಿಗೆ ಬಲ ಬಂದು ಪೇಳುವೆ ನೀ ಕಥಾಮೃತವಾ ಕವಿಗಳ ಸಂದಣಿಗೆ ಬಲ ಬಂದು ಪೇಳುವೆ ನೀ ಕಥಾಮೃತವ ತೈ ತೈ ತದ್ದಿನ ತೇ ತದ್ದಿನ ತಾತೈ ತದ್ದಿನ ತೇ ತದಿ ತದಿ ತಾ ಗುಕ್ಕ ತರ್ಕಡ ಗುಕ್ಕ ದಿಕ್ಕ ತಯ್ಯ ತದಿನ ಧೇಂ ಕೇಳಿದಿರೆ ಸುಮನಸರೋ ಕೇಳಿದಿರೆ ಕೇಳಿದಿರೆ ಸುಮನಸರೋ ನೀಲ ವರ್ಣನದಯದಿ ನೀಲ ಜಗದಾದಿಮಾಯೆ ಸುಮನಸರೇ, ಪ್ರಣವತ್ ಸ್ವರೂಪೆಯಾದಂತಹ ಆದಿಮಾಯೆಯಿಂದ
ಆದಿಯಲ್ಲಿ ಆವಿರ್ಭವಿಸಿದವರು ತ್ರೈಮೂರ್ತಿಗಳು. ಅವರಿಂದ ರಚಿಸಲ್ಪಟ್ಟಿದ್ದು ಮರ್ತ್ಯ, ಸ್ವರ್ಗ ಹಾಗೂ ಪಾತಾಳ ಎನ್ನುವಂತಹ 3 ಲೋಕಗಳು. ವಿಶ್ವ ವಿರಾಟ್ ರೂಪನ ಪಾದವನ್ನ ಪಾತಾಳ, ಅವನ ಕಟಿ ಪ್ರದೇಶವೇ ಮರ್ತ್ಯಲೋಕ ಹಾಗೂ ಶಿರವೇ ಸ್ವರ್ಗ ಎಂಬುವುದಾಗಿ ಪ್ರಾಜ್ಞರು ಹಾಡಿದರು, ಕೊಂಡಾಡಿದರು. ಸುಮನಸರೇ, ಮಾನವನೊಬ್ಬ ಸಾಧಿಸಿದರೆ ಮಾಧವನೂ ಆಗಬಲ್ಲ, ಮಹಾದೇವನೂ ಆಗಬಲ್ಲ ಎನ್ನುವುದಕ್ಕೆ ಜ್ವಲಂತ ಉದಾಹರಣೆಯೇ ನನ್ನ ಜೀವನ. ಯಾಕೆ ಈ ಮಾತು ಬಲ್ಲಿರ? ಮರ್ತ್ಯಲೋಕದಲ್ಲಿ ಜನಿಸಿದ ನನಗೆ ಪುರಂದರ ಎನ್ನುವಂತಹ ಹೆಸರನ್ನೆರಿಸಿದರು. ಇಳೆಯ ವಯಸ್ಸಿನಲ್ಲಿಯೇ ಮಹತ್ ಸಾಧನೆಯನ್ನ ಮಾಡಬೇಕು ಎನ್ನುವಂತಹ ಮಹತ್ವಾಕಾಂಕ್ಷೆಯನ್ನ ಹೊಂದಿದ್ದ ನಾನು ಶತಮಕಗಳನ್ನ ಮಾಡುವ ಮೂಲಕ ಶತಕೃತು ಎನ್ನುವಂತಹ ಹೆಸರಿಗೆ ಭಾಜನನಾದೆ. ತ್ರೈಮೂರ್ತಿಗಳ ಅನುಗ್ರಹದಿಂದ ಈ ಸ್ವರ್ಗಲೋಕವನ್ನ ನನ್ನದಾಗಿಸಿಕೊಂಡೆ. ತ್ರೈಮೂರ್ತಿಗಳೇ ಆಡಿದಂತಹ ಮಾತಲ್ಲವೇ, ಮಗನೇ, ಇಂದಿನಿಂದ ನೀನು 3 ಲೋಕಗಳಿಗೆ ಅಧಿಕಾರಿ ಎಂಬುವುದಾಗಿ. ನೋಡುಗರ ಕಣ್ಣಿಗೆ ಸುಮನಸರ ಜೀವನವು ಸುಖಮಯ ಜೀವನ. ಆದರೆ ನಮಗೆ ನಮ್ಮದೇ ಆದಂತಹ ಜವಾಬ್ದಾರಿಗಳು, ಕರ್ತವ್ಯಗಳು ಇವೆಯಲ್ಲ. ಅವುಗಳ ಮಧ್ಯೆ ದಾಯಾದ್ಯ ಮತ್ಸರದಿಂದ ನನ್ನ ದೊಡ್ಡಮ್ಮನ ಮಕ್ಕಳಾದ ಅಸುರರು ಈ ಸ್ವರ್ಗಲೋಕದ ಆಸೆಗಾಗಿ ನಮ್ಮ ಮೇಲೆ ದಾಳಿ ಮಾಡುವುದು ಸಹಜವಾಗಿದೆ. ಇಲ್ಲಿಯವರೆಗೆ ಓರ್ವ ತಮಾಸುರ ಈ ಸುರಗದ್ದುಗೆಯನ್ನ ಬಯಸಿ ಬಂದಿದ್ದಾನಲ್ಲ, ಅವನನ್ನ ಸೋಲಿಸಿ ದೂರ ಅಟ್ಟಿದ್ದೇವೆ. ಸದ್ಯಕ್ಕೆ ಆ ನೀಲವರ್ಣನ ದಯೆಯಿಂದ ಯಾವುದೇ ಕುಂದು ಕೊರತೆ ಇಲ್ಲ. ಮನದಲ್ಲಿ ಆ ನೀಲವರ್ಣನನ್ನ ಸ್ಮರಿಸುತ್ತಾ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ತೊಡಗಿಕೊಳ್ಳಿ. ಇಂದಿನ ಸಭವನ್ನ ತ್ಯಾಗ ಮಾಡ್ತೇನಂತೆ. ಕಂಪನವಾಯ್ತು, ಸುಮನಸಗಳ ಬೆದರಿತು, ಸೂರ್ಯ ಚಂದ್ರರು ಕೆಳದಳ್ಳಿಗೆ. ಮಹಾದೇವ, ನೀನೇ ರಕ್ಷಿಸು ಸ್ವಾಮಿ. ಕಶ್ಯಪ ಬ್ರಹ್ಮರ 13 ಮಂದಿ ಮಡದಿಯರಲ್ಲಿ ಹಿರಿಯವಳಾದಂತಹ ದಿತಿದೇವಿಯ ಸುತರು ನಾವು ಹಿರಣ್ಯಾಕ್ಷ ಹಾಗೂ ಹಿರಣ್ಯ ಕಶ್ಯಪು ಎನ್ನುವುದಾಗಿ. ಹಿರಣ್ಯ ಕಶ್ಯಪು ಹಿರಿಯವನಾದರೆ ಅವನ ತಮ್ಮನಾದಂತಹ ನಾನೇ ಹಿರಣ್ಯಾಕ್ಷ. ಜನ್ಮತಃ ಕಣ್ಣಿನಲ್ಲಿ ಚಿನ್ನದ ಕಣ್ಣನ್ನು ಹೊಂದಿದಂತಹ ಕಾರಣ ಕನಕಾಕ್ಷ, ಹಿರಣ್ಯಾಕ್ಷ ಎಂದು ನನ್ನನ್ನು ಕರೆಯುತ್ತಾರೆ. ಅಷ್ಟು ಮಾತ್ರವಲ್ಲ, ಯಾವನೇ ಒಬ್ಬ ಜನಿಸಿದ ಹಾಗೆ ಸತ್ತ ಎಂದಾಗಬಾರದು. ಅದಕ್ಕಾಗಿ ಅಂಡಲ ಎತ್ತಿರುವಂತಹ ಎಲ್ಲ ನಮ್ಮ ರಕ್ತ ಸಮೂಹವನ್ನು ಒಗ್ಗೂಡಿಸಿಕೊಂಡು ನಾನು ಮಾಡಿದ ಕಾರ್ಯ ಏನು ಬಲ್ಲಿರ? ಅಂಡಲ ಎತ್ತಿರುವಂತಹ ನಮ್ಮ ಎಲ್ಲ ರಕ್ಕಸ ಬಾಂಧವರನ್ನು ಒಗ್ಗೂಡಿಸಿಕೊಂಡು ಶೋಣಿತಾಪುರವೆನ್ನುವಂತಹ ನಗರವನ್ನು ನಿರ್ಮಿಸಿದ್ದೇವೆ. ನಮ್ಮ ಪರಾಕ್ರಮ ಶೋಣಿತಾಪುರಕ್ಕೆ ಮಾತ್ರ ಮೀಸಲಾಗಿರಬಾರದು ಎಂಬ ಕಾರಣಕ್ಕಾಗಿ ಧರೆಯ ದಿಗ್ವಿಜಯವನ್ನು ಕೈಗೊಂಡು ಎಲ್ಲ ಅರಸು ಮಕ್ಕಳನ್ನು ಬಗ್ಗು ಬಡಿದಿದ್ದೇನೆ. ಇಷ್ಟು ಸಾಕೆ. ಯಾವನೇ ದಾನವ ಹುಟ್ಟಿದ ಎಂದಾದರೆ ಅವನ ಕಣ್ಣು ನೇರವಾಗಿ ಹೋಗುವುದು ಆ 4 ಗದ್ದುಗೆಯ ಮೇಲೆ. ಅದಕ್ಕೂ ಕಾರಣ ಉಂಟು ಸ್ವಾಮಿ. ಹಿರಿಯ ತಾಯಿಯ ಮಕ್ಕಳಾದಂತಹ ದೈತ್ಯರು ಆ 4 ಆಳಬೇಕಿತ್ತು. ಆದರೆ ಏನು ಮಾಡುವುದು? ಕಪಟ ಕೃತ್ಯದಿಂದ ದೇವತೆಗಳು ಕಿರಿಯ ತಾಯಿಯ ಮಕ್ಕಳಾದವರು 4 ಆಳುತ್ತಾ ಇದ್ದಾರೆ. ಹಾಗಾಗಿ ನೇರವಾಗಿ 4ಕ್ಕೆ ಹೋಗಿ ದೇವೇಂದ್ರನೊಂದಿಗೆ ಯುದ್ಧ ಮಾಡೋಣವೆಂದರೆ
ನಮ್ಮಲ್ಲಿರುವವರೆಲ್ಲರೂ ಸೂಚಿಸುತ್ತಾ ಇದ್ದಾರೆ. ಹಿರಿಯವರು ಪ್ರಾಜ್ಞರೆಲ್ಲರೂ ದೇವತೆಗಳೊಂದಿಗೆ ಹಾಗೆ ಯುದ್ಧಕ್ಕೆ ಹೋದರೆ ನೀನು ದೇವತೆಗಳನ್ನು ಜಯಿಸಬಹುದು. ಆದರೆ ಅಲ್ಲಿ ನಿನಗೆ ಕಂಟಕಪ್ರಾಯನಾಗಿ ಆ ಧೂರ್ತ ಹರಿ ಕರಿಯಮಯ್ಯವ ನಿನಗೆ ಅಡ್ಡದಾಗಿ ಬರುತ್ತಾನೆ ಎನ್ನುವುದಕ್ಕೆ ಅದಕ್ಕೆ ಏನು ಪರಿಹಾರ ಎಂದು ಕೇಳಿದಾಗ ಬ್ರಹ್ಮದೇವನಿಂದ ವರಬಲಾನ್ವಿತನಾಗು, ಅನಂತರ ಹರಿಯೂ ಅಲ್ಲ ಯಾರು ನಿನ್ನ ಪಾಲಿಗೆ ಧಕ್ಕೆ ತರಲಾರರೆಂದ. ಇನ್ನೂ ತಡ ಮಾಡುವುದಲ್ಲ, ನೇರವಾಗಿ ಬ್ರಹ್ಮನ ಕುರಿತಾಗಿ ತಪಸ್ಸು ಮಾಡುವುದಕ್ಕೆ ಕಾಂತಾರಕ್ಕೆ ತೆರಳುತ್ತೇನೆ. ಸ್ವಾಮಿ, ಇನ್ನೇನು ಬೇಕು? ಬ್ರಹ್ಮದೇವನ ಕುರಿತಾಗಿ ಘೋರವಾದಂತಹ ತಪಸ್ಸನ್ನು ಗೈದೆ. ನನ್ನ ತಪಸ್ಸಿಗೆ ಒಲಿದಂತಹ ಬ್ರಹ್ಮದೇವ ಯಾವ ವರ ಬೇಕೆಂದು ಕೇಳಿದ ಸಂದರ್ಭ ಸಾವೇ ಇಲ್ಲದ ವರ ಕೊಡು ದೇವರೇ ಎಂದೆ. ಆದರೆ ಹುಟ್ಟಿದವನಿಗೆ ಸಾವು ಕಟ್ಟಿಟ್ಟ ಬುತ್ತಿ. ಹಾಗಾಗಿ ಅವರಿಗೂ ಕೂಡ ಕಲ್ಪಾಂತದಲ್ಲಿ ಸಾವುಂಟು ಎಂದು ಹೇಳಿದ. ನನ್ನ ವರಕ್ಕೆ ಬದಲಾಗಿ ತಾನೊಂದು ವರವನ್ನಿತ್ತಿದ್ದಾನೆ. ಇದು ಈ ಗದಾದಂಡವನ್ನು ನನ್ನ ಪಾಲಗಿತ್ತಿದ್ದಾನೆ. ಇದು ನನ್ನ ಕೈಯಿಂದ ತಪ್ಪುವಲ್ಲಿಯವರೆಗೆ ನನಗೆ ಸಾವೇ ಇಲ್ಲ. ಇನ್ನು ಇದನ್ನು ಬಿಟ್ಟು ನನ್ನ ವ್ಯವಹಾರವೇ ಇಲ್ಲ. ಅಷ್ಟು ಮಾತ್ರವಲ್ಲ ಸ್ವಾಮಿ, ಇನ್ನೊಂದು ವರವನ್ನಿತ್ತ. ಆದರೆ ನನಗೆ ಸ್ವಲ್ಪ ಜಿಜ್ಞಾಸೆಯಾಯಿತು. ಅದು ಏನು ಬಲ್ಲಿರ? ನೀನು ತಿನ್ನುವಂತಹ ಇಷ್ಟವಾದ ಪ್ರಾಣಿಯಿಂದಲೇ ನಿನಗೆ ಮರಣ ಎಂಬುದಾಗಿ ಹೇಳಿದ. ಇದು ವರವೋ ಶಾಪವೋ ದೇವರೇ ಎಂದು ಕೇಳಿದೆ. ಆ ಸಂದರ್ಭವನ್ನೇ ಆಡಿದ. ನಿನಗೆ ಪ್ರಿಯವಾದ ವಸ್ತು ಸೂಕರ. ನೀನು ದಿನವೊಂದಕ್ಕೆ 100 ಸೂಕರವನ್ನು ತಿನ್ನಬಹುದು. ಅದಕ್ಕೆ ಮಿಕ್ಕಿ ಒಂದೇ ಒಂದು ಸೂಕರ ಹೆಚ್ಚಿನದಾಗಿ ತಿಂದರೆ ಅದರಿಂದಲೇ ನಿನ್ನ ಪಾಲಿಗೆ ಮರಣ ಎಂಬುದಾಗಿ ಹೇಳಿದ. ಇನ್ನು ಸ್ವಾಮಿ, ನಮ್ಮದು ಲೆಕ್ಕಾಚಾರ ಬಿಟ್ಟು ಕೆಲಸವೇ ಇಲ್ಲ. ದಿನಕ್ಕೆ ಲೆಕ್ಕ ಮಾಡಿ ಸರಿಯಾಗಿ 100 ಹಂದಿಗಳನ್ನು ಬಡಿದು ತಿನ್ನುವುದೇ. ಇನ್ನು ತಡ ಮಾಡುವುದಲ್ಲ. ವರಬಲಾನ್ವಿತನಾಗಿದ್ದೇನೆ. ನೇರವಾಗಿ ನಾಲ್ಕದ ಮೇಲೆ ದಾಳಿ ಮಾಡ್ತೇನೆ. ಮನಸರ ಕೇಳಿದಿರ ದೂತನಾಡುವಂತಹ ಮಾತನ್ನ. ಧೂರ್ತನಾದ ಹಿರಣ್ಯಾಕ್ಷನು ಸುರಗದ್ದುಗೆಯನ್ನ ಬಯಸಿ ಇಲ್ಲಿಯವರೆಗಾಗಿ ಬಂದಿದ್ದಾನಂತೆ. ಇನ್ನು ತಡ ಮಾಡುವುದು ನಮಗೆ ಸರಿಯಲ್ಲ. ಯಾರಿರಿ ನಿಮ್ಮ ವಾಹನವನ್ನ, ಹಿಡೀರಿ ಕೈಯಲ್ಲಿ ನಿಮ್ಮ ಆಯುಧ. ದೂತನನ್ನ ಸೋಲಿಸಿ ಹೊರಗಟ್ಟೋಣ. ಅತುಳ ವಿಗ್ರಹ
ಬಯಸುತ್ತ ಸಾಯ್ವೆ ಸಮರದೋಳು ಸಮರದೋಳು ಖತಿಯಾಂತು ತೋರ್ಪೆಯ ಸುರರ ಭಾಗ್ಯವ ಬಯಸುತ್ತ ಸಾಯ್ವೆ ಸಮರದೋಳು ಬಯಸುತ್ತ ಸಾಯ್ವೆ ಸಮರದೋಳು 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 ಬಯಸುತ್ತ ಸಾಯ್ವೆ ಸಮರದೋಳು ಸಮರದೋಳು ಮತಿಹೀನಗಳನೆ ಕೇಳು ನಾಗವ ಪೊಕ್ಕು ಅತುಳ ವಿಕ್ರಮ ಎನ್ನೊಳು ಮತಿಹೀನಗಳನೆ ಕೇಳು ನಾಗವ ಪೊಕ್ಕು ತುಳ ವಿಕ್ರಮವೆನ್ನೋಳು ಧೂರ್ತ, ಏನೋ ಇಲ್ಲಿ ಏನು ನೀನೊಬ್ಬ ಮತಿಹೀನ ಎಂಬುದನ್ನು ನಾನು ಅರಿತುಕೊಂಡೆ. ಯಾಕೆ ಯಾಕೆ? ನಿನ್ನ ಪರಾಕ್ರಮದ ಮೇಲಿನ ನಂಬಿಕೆಯಿಂದ ಈ ಸುರಗದ್ದುಗೆಯನ್ನ ಆಸೆ ಪಟ್ಟು ಇಲ್ಲಿಯವರೆಗಾಗಿ ಬಂದು ನಿನ್ನ ಆ ಪರಾಕ್ರಮಗಳನ್ನ ತೋರಿಸ್ತಾ ಇದ್ದೀಯಲ್ಲ. ಒಂದು ಒಳ್ಳೆಯ ಮಾತಿನಲ್ಲಿ ನಿನಗೆ ಹೇಳ್ತೇನೆ, ಒಂದೊಮ್ಮೆ ನೀನು ಈ ಸುರಗದ್ದುಗೆಯನ್ನ ಪಡೆಯಬೇಕೆಂಬ ಆಸೆಯನ್ನೇ ಇಟ್ಟು ಬಂದೆ ಅಂತಾದರೆ ಮುಂದೆ ನಡೆಯುವ ಸಮರದಲ್ಲಿ ನಿನ್ನ ಮರಣ ಖಚಿತ. ಒಳ್ಳೆಯ ಮಾತಿನಲ್ಲಿ ಹೇಳ್ತೇನೆ, ಬಂದ ದಾರಿಗೆ ಬೆಲೆ ಇಲ್ಲ ಅಂತ ತಿಳಿದು ನೇರವಾಗಿ ಮನೆ ನಡೆ. ಎಲ್ಲ ಸುರಪ್ಪ, ಏನು? ನಾನೇನು ಇಲ್ಲಿಗೆ ಬರುವಾಗ ಸುಮ್ಮನೆ ಬಂದೆ ಎಂದು ಭಾವಿಸಿದೆಯಾ? ಕ್ಷಿತಿಯ ಅರಸರನ್ನೆಲ್ಲ ಏನು ಮಾಡಿದ್ದೇನೆ ಬಲ್ಲಯ್ಯ? ಕ್ಷಿತಿಯ ಜನರ ದಂಡಿಸಿ ಕ್ಷಿತಿಯ ಜನರ
ಶ್ರೇಷ್ಠರೆಂದೆನಿಸೆ. ಹಿತವಂತ ಸೂರಪನೆ ಹಿತವಂತ ಸೂರಪನೆ ಹಿತವಂತ ಸೂರಪನೆನ್ನುತ್ತ ಮುಂದೈತರೆಗೆ ಸುರಪನೆನ್ನುತ್ತ ಮುಂದೈತರೆ ನಿನ್ನ ಗತಿಗೆಡಿಸುವೆ ನಿನ್ನನೋ ಗತಿಗೆಡಿಸುವೆ ನಿನ್ನನು ಗತಿಗೆಡಿಸುವೆ ನಿನ್ನನು. ಹಿತವಂತ ಸುರಪನೆನ್ನುತ್ತ ಮುಂದೈತರೆ ನಿನ್ನ ಗತಿಗೆಡಿಸುವೆ ನಿನ್ನನು ಗತಿಗೆಡಿಸುವೆ ನಿನ್ನನು. ಗತಿಗೆಡಿಸುವೆ ನಿನ್ನನು ನಿನ್ನ ಗತಿಗೆಡಿಸುವೆ ನಿನ್ನನು. ಕ್ಷಿತಿಯ ಜನರ ದಂಡಿಸಿ ನರಕಕ್ಕೆ ಅತಿ ಶ್ರೇಷ್ಠರೆಂದೆನಿಸಿ. ಕ್ಷಿತಿಯ ಜನರ ದಂಡಿಸಿ ನರಕಕ್ಕೆ ಅತಿ ಶ್ರೇಷ್ಠರೆಂದೆನಿಸಿ. ಎಲ್ಲ ಸುರಪ ಏನು ಏನು ನಾನು ಸುಮ್ಮನೆ ನನ್ನ ಸ್ವಸಾಮರ್ಥ್ಯವ ಮಾತ್ರದಿಂದಲ್ಲದೆ ಎಲ್ಲರವನ್ನು ಒಗ್ಗೂಡಿಸಿಕೊಂಡು ನಿನ್ನ ಮೇಲೆ ದಾಳಿಗೆ ಬಂದು ಗೆಲ್ಲಬೇಕೆಂದೇನಿಲ್ಲ. ಈ ಹಿಂದೆ ನಾನು ಪರಾಕ್ರಮವನ್ನು ತೋರಿದ್ದೇನೆ. ಎಲ್ಲಿ ಬಲ್ಲಯ್ಯ? ಎಲ್ಲಿ? ಧರೆಯ ಧರಣಿಪಾಲಕರೆಲ್ಲರನ್ನು ಮಣಿಸಿ ನರಕಕ್ಕೆ ನೂಕಿದವನು ನಾನು. ಹಾಗಾಗಿ ಹೇಳ್ತಾ ಇದ್ದೇನೆ. ಆದರೆ ಇದು ಧರಣಿಪಾಲ, ಇದು ನಾನು ಧರಣಿಪಾಲ ಅಲ್ಲವಲ್ಲ? ಹೌದು, ನೀನು ಧರಣಿಪಾಲ ಅಲ್ಲದೇ ಇರಬಹುದು. ಆದರೆ ನೀನು ಧರಣಿಯಿಂದಲೇ ಕೊನೆಗೆ ಯಜ್ಞ ಮಾಡಿ ಮುಂದೆ ಬಂದವನಲ್ಲವೋ? ಅಷ್ಟು ಕೇವಲ ಪುರಂದರನ ಮಗ ನಾನು, ಆದರೆ ಇಲ್ಲಿ ದೇವೇಂದ್ರ. ಇರಲಿ. ಆದರೆ ನೀನು ಹೇಳುತ್ತಿರುವುದು ಅಷ್ಟು ಸುಲಭದಲ್ಲಿ ನಾಕ ಸಿಗುವುದಿಲ್ಲ. ಹೌದು, ಅಷ್ಟು ಸುಲಭದಲ್ಲಿ ನಾಕ ಸಿಗುವುದಿಲ್ಲ ಎಂದಾದರೆ ಏನು ಮಹಾ ಎಂದು ಬೇಕಲ್ಲ. ಚವಾಯಿ 100 ಯೋಗವಗೈದು 100 ಯೋಗವಗೈದು ಮೆಚ್ಚಿಸೆ 3 ಮೂರ್ತಿಗಳ
ಯಾಗಪೀಠವನ್ನ ಕೊಡಲಿಕ್ಕೆ ಇದೇನು ಮಾರಾಟಕ್ಕಿಟ್ಟ ವಸ್ತು ಅಂತ ತಿಳಿಬೇಡ. ಮತ್ತೇನು ಮಹಾ ಅಂತ ಬೇಕಲ್ಲ. 100 ಯಾಗಗಳನ್ನ ಮಾಡಿ ಕೃತಕೃತ ಎನಿಸಿಕೊಂಡ ನಂತರ ತ್ರಿಮೂರ್ತಿಗಳ ಅನುಗ್ರಹದಿಂದ ಪಡೆದಂತಹ ಈ ಸ್ವರ್ಗಪೀಠ. ಇನ್ನೊಂದು ಹೇಳಿದ್ಯಲ್ಲ, ಧರಣಿಪಾಲರನ್ನ ಗೆದ್ದು ಬಂದೆ ಅಂತ. ನಿಜ. ನಿನ್ನ ಬಗ್ಗೆ ಕೆಲವಷ್ಟು ವಿಚಾರವನ್ನ ತಿಳಿದಿದ್ದೇನೆ. ಒಂದೆರಡು ಕಡೆ ಹೋಗುವುದು, ಅಲ್ಲಿದ್ದವರನ್ನ ಓಡಿಸುವುದು, ನಿನ್ನ ಅಧಿಕಾರವನ್ನ ಸ್ಥಾಪಿಸುವುದು ಗೊತ್ತುಂಟು. ಹಾಗಾಗಿ ಹೇಳ್ತಾ ಇದ್ದೇನೆ, ಬಂದವರಿಗೆಲ್ಲ ಕೊಡಲಿಕ್ಕೆ ಇದು ಮಾರಾಟದ ವಸ್ತು ಅಲ್ಲ, ಸುಮ್ಮನೆ ಮನೆಗೆ ನಡೆ. ಅಲ್ಲ ದೇವೇಂದ್ರ, ಏನು ನಮಗೆ ಅಷ್ಟೆಲ್ಲ ಸಮಯ ಇಲ್ಲ. 100 ಯಾಗ ಅದೆಲ್ಲ ನಿಮ್ಮ ಪಾಲಿಗೆ ಬಿಟ್ಟರೆ ನಮಗೆ ಅದು ಹಿತವೂ ಅಲ್ಲ, ತರವೂ ಅಲ್ಲ. ನಾವು ಅಷ್ಟೊಂದು ಯಾಗವನ್ನು ಮಾಡುವವರು ಅಲ್ಲ. ಮತ್ತೆ ಹೇಳಿದೆ ಅಲ್ಲ, ನಾವು ಒಂದೆಡೆಗೆ ಹೋಗಿ ಇದ್ದವರನ್ನು ಓಡಿಸುವುದು. ನಾವು ಇನ್ನವರನ್ನು ಓಡಿಸಬೇಕಾದರೆ ನಮ್ಮಲ್ಲಿ ಅಷ್ಟು ಪ್ರಭುತ್ವ ಇರಬೇಕು. ಮತ್ತೆ ಓಡಿಸುವವರು ಓಡುವಂತವರಿದ್ದರೆ ಮಾತ್ರ ಓಡುತ್ತಾರೆ. ಇಲ್ಲದಿದ್ದರೆ ಎದೆ ಕೊಟ್ಟು ಹೋರಾಟವನ್ನು ಮಾಡಿ ಯುದ್ಧ ಕಣದಲ್ಲಿ ಸಾಯುತ್ತಾರೆ ವಿನಃ ಹೆಂಬೇಡಿಗಳ ಹಾಗೆ ಓಡುವುದಿಲ್ಲ. ಇನ್ನು ಸಾಮಾನ್ಯರಲ್ಲಿ ಹೋಗಿ ನಿಮ್ಮ ಈ ಪರಾಕ್ರಮವನ್ನ ತೋರಿಸಿದ್ರೆ ಪಾಪ ಅವರೇನು ಮಾಡುವುದು? ಋಷಿಮುನಿಗಳು ನಿಮಗೇನಯ್ಯ ಮಾಡಿದ್ರು? ಅದು ನಮ್ಮ ಹುಟ್ಟು ಜನ್ಮ. ಅದನ್ನೇ ಹೇಳಿದ್ದು, ನಿಮ್ಮ ಹುಟ್ಟುಗುಣ ಹಾಗೆ ಅಂತ ಹೇಳಿ. ಹೌದಪ್ಪ, ನಾವು ದಾನವರು ಹುಟ್ಟುಗುಣ ಹಾಗೆ. ಎಲ್ಲಿಯೇ ಯಾವುದೇ ರೀತಿಯಾದಂತಹ ಭೂಲೋಕದಲ್ಲಿ ಒಳ್ಳೆ ಕಾರ್ಯವಾಗಲಿ ಅದನ್ನು ಉಳಿಯಗೊಡುವವರಲ್ಲ. ಹೇಳಿದ್ದು ಇದ್ದವರನ್ನ ಓಡಿಸಿ ನೀವು ಅಧಿಕಾರವನ್ನ ಸ್ಥಾಪಿಸುವವರು ಅಂತ. ಈ ಹಿಂದೆ ತಮಾಸುರ ಬಂದಿದ್ದನಲ್ವಾ? ಹೌದು, ಓಡಿಸಿದ್ದೇವಲ್ವಾ ಅವರನ್ನ? ಓಡಿಸಿದ್ದೀರಾ, ಆದರೂ ಕೊನೆಗೆ ವೇದವನ್ನು ಕದ್ದೊಯ್ದ ಅಲ್ಲವಾ? ಅನಂತರ ಕಪಟತನದಿಂದ ಹರಿಬಂದು ಕೊಂದ, ಅದು ಬೇರೆ ಪ್ರಶ್ನೆ ಬಿಡಿ. ಹಾಗಾಗಿ ಕಪಟತನಕ್ಕೆ ಕಪಟತನವೇ ಮುಳ್ಳಾಗಬೇಕಂತೆ. ಅದು ಹೌದು, ಮುಳ್ಳಿಗೆ ಮುಳ್ಳಿನಿಂದಲೇ ಮದ್ದು ಎನ್ನುವುದಾಗಿ. ಹೌದು, ಅದಕ್ಕೆ ನಾವೀಗ ಬಂದದ್ದು. ಯಾಕೆ ಬಲ್ಲಯ್ಯ? ಹಿರಿಯ ತಾಯಿಯ ಮಕ್ಕಳು ನಾವು. ಅಧಿಕಾರ ವ್ಯಾಪ್ತಿಯಲ್ಲಿ ನೋಡಿದರೆ ಹಿರಿಯ ತಾಯಿಯ ಮಕ್ಕಳಿಗೆ ಪೀಠ ಎನ್ನುವುದು ದೊರಕಬೇಕು. ಅಯ್ಯ, ಅದೇ ವಿಚಾರವನ್ನ ಮಾತನಾಡ್ತಾ ಇದ್ದೇನೆ. ಈ ನಾಗಲೋಕದ ವಿಷಯದಲ್ಲಿ ಹಿರಿಯ ತಾಯಿಯ ಮಕ್ಕಳು ಕಿರಿಯ ತಾಯಿಯ ಮಕ್ಕಳು ಎನ್ನುವುದು ಪ್ರಶ್ನೆಯಾಗುವುದಿಲ್ಲ. ಯೋಗ್ಯತೆಯ ಮೇಲೆ ಈ ನಾಗಲೋಕ. ಈಗ ನಮ್ಮ ಯೋಗ್ಯತೆ ಏನು ಎಷ್ಟು ಎನ್ನುವುದನ್ನ ಯುದ್ಧದ ಮುಖೇನ ತೋರಿಸದೆ ಹೋದ್ರೆ ನಾನು ಹಿರಣ್ಯಾಕ್ಷ ಸುಳ್ಳು. ಆಗಲೇ ಹೇಳಿದ್ದೇನೆ, ಸಮರ ಎಲ್ಲಾದರೂ ಸಮರ ಆಯ್ತು ಅಂತಾದ್ರೆ ನಿನ್ನ ಮರಣ ಖಚಿತ. ಬಾ ಮುಂದೆ ಎದುರಾಗು. ಆಯ್ತಲ್ಲ ಸ್ವಾಮಿ, ಎಂಬೇಡಿ ಬರೀ ಮಾತನಾಡುತ್ತಾ ವ್ಯರ್ಥ ಪ್ರಲಾಪ ಮಾಡ್ತಾನೆ. ಕೆಲಸ ಏನೂ ಆಗುವುದಿಲ್ಲ. ಇವರ ರಕ್ಷಣೆಗೆ ದೊಡ್ಡವರೇ ಬರಬೇಕು, ಬಿಟ್ಟರೆ ಇವರಿಂದ ಏನು ಮಾಡಲಾಗುವುದಿಲ್ಲ. ಎದುರಿನಿಂದ ಮಾತಾಡ್ತಾರೆ, ಕೆಲಸ ಮಾಡಿ ಎಂದರೆ ಓಡಿ ಹೋಗುತ್ತಾರೆ. ನೋಡಿ, ಹೀಗೆ ಇನ್ನು ತಡ ಮಾಡುವುದಲ್ಲ. ಶೌರ್ಯದಿಂದ 4 ಗದ್ದುಗೆಯನ್ನು ಪಡೆದಿದ್ದೇನೆ. ನೇರವಾಗಿ ಗದ್ದುಗೆಯನ್ನು ಯಾರು ಬಿಡ್ತೇನೆ ನೋಡೋಣ. ಜಯ ಜಯ ಶಂಕರ, ಜಯ ಗುರು ಶಂಕರ, ಜಯ ಶಂಕರ ನಮೋ ಎನ್ನುವ ನಮವೇ. ಭಯ ನಿವಾರಣ, ಭಕ್ತರ ಪೋಷಣ, ಸುರವರ ಪೂಜಿತ ಪರಮ ಶಿವ. ಜಯ ಜಯ ಶಂಕರ. ಜಯ 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 ಜಯ. ನಾರದ ಮಹಾಮುನಿಗಳು ಓ ನಮಃ. ಶುಭವಾಗಲಿ ಅಂತ ಹೇಳಯ್ಯ. ಈಗ ಬರಬೇಕು ಸ್ವಾಮಿ. ಸ್ವಾಮಿ, ಮೊದಲಾಗಿ ನಿಮ್ಮ ಪದತ್ವಯಗಳಿಗೆ ಪ್ರಣೀತನಾಗುತ್ತಾ ಇದ್ದೇನೆ. ಒಳ್ಳೆಯದಾಗಲಿ ಸ್ವಾಮಿ. ನಿಮಗೆ ಬೇಕಾದಂತಹ ಷೋಡಶೋಪಚಾರಗಳನ್ನೆಲ್ಲವನ್ನು ಇಟ್ಟಿದ್ದೇನೆ. ಇನ್ನು ನಿಮಗೆ ಕುಡಿಯುವುದಕ್ಕೆ ಏನು ಬೇಕಾದೀತು? ಕುಡಿಯುವುದಕ್ಕೆ ನಾವು ಹೋದಲ್ಲೆಲ್ಲ ಕೇಳುವವರಲ್ಲ. ಮತ್ತೆ ಹೋಗುವ ಮುನ್ನವೇ ತಯಾರಿ ಮಾಡಿಕೊಂಡು ಹೋಗಿರ್ತೇವೆ. ನಿಮಗೆ ಬೇಕಾದದ್ದನ್ನು ನೀವೇ ವ್ಯವಸ್ಥೆ ಮಾಡಿಕೊಡ್ತೀರಿ ಅಂತ ವ್ಯವಸ್ಥೆ ಮಾಡಿಕೊಡ್ತೀವಿ. ಮತ್ತೆ ಇನ್ನೊಬ್ಬರಲ್ಲಿ ಕೇಳುವುದು ಆ ಪ್ರಶ್ನೆ ಅಲ್ಲಲ್ಲ. ಇಲ್ಲ, ಹೌದು ಸ್ವಾಮಿ. ನಾವು ಅವರ ಬಳಿ ಕೇಳಿದಾಗ ಅವರಲ್ಲಿ ಅದು ಇಲ್ಲದೇ ಇರುವುದು. ಈಗ ಮಧು ಪತ್ರಾಕೃತಿಗಳನ್ನು ಕೇಳ್ತೇವೆ, ಅವರಲ್ಲಿ ಅದೇ ಇಲ್ಲದೇ ಇರುವುದು. ಹೌದು, ಅದು ನಿಮಗೆ ತೊಂದರೆ ಆಗುವುದು, ನಿಮಗೆ ಬೇಸರವಾಗುವುದು. ಇದೆಲ್ಲ ರಗಳೆಯ ಬೇಡ ಅಂತ ನಿಮ್ಮದು ನೀವೇ ತೆಗೆದುಕೊಂಡು ಬರುವುದು ಸತ್ಯ. ಇನ್ನು ತಿನ್ನುವುದಕ್ಕೆ ಏನು ಬೇಕಾ? ತಿನ್ನುವುದಕ್ಕೆ ಮೊದಲೇ ತಿಂದು ಬರುತ್ತೇವೆ, ಮತ್ತೆ ಮನಸ್ಸಾದ್ರೆ ನೋಡುವ. ಆಗಲಿ ಸ್ವಾಮಿ. ನಿಮ್ಮಲ್ಲಿ ಒಂದು ಮಾತು ಕೇಳಬಹುದೇ? ಯಜ್ಞಾನಿಂದೈ ತಂದೆಗೆ, ಯಜ್ಞಾನಿಂದೈ ತಂದೆ ಮೌನಿ ಪೋತ ಮಾಯೇ ನರ್ತಿಯಾದೆ. ಮೌನಿ ಪೋತ ಮಾಯೇ ನರ್ತಿಯಾದೆ. ಪೃಥ್ವಿ ಮೂರರೊಳಗೆ
ತ್ರಿಲೋಕ ಸಂಚಾರಿಗಳು. ಲೋಕದ ಆಗು ಹೋಗುಗಳನ್ನು ನೀವು ಅರಿತವರೇ ಇದ್ದೀರಲ್ಲವ ಸ್ವಾಮಿ. ಸತ್ಯವಾಗಲು ಆದರೂ ನಿಮಗೆ ನಾನು ನನ್ನ ಪರಾಕ್ರಮದ ಕುರಿತಾಗಿ ಅಥವಾ ಈಗಿರುವಂತಹ ವ್ಯವಸ್ಥೆಯ ಕುರಿತಾಗಿ ಹೇಳುವುದು ಅನಿವಾರ್ಯತೆ. ಯಾಕೆಂದರೆ ಅದು ನನ್ನ ಧರ್ಮ. ಹೌದು, ಆದರೂ ನಿನ್ನ ಪ್ರಚಾರ ಮುಟ್ಟುವಷ್ಟು ಮುಟ್ಟಿದೆ ಮಾರಾಯ. ಹೌದು ಸ್ವಾಮಿ, ಆದರೂ ನಾನು ಹೇಳಬೇಕಲ್ವಾ? ಹೇಳು ಹೇಳು ಕೇಳು. ನನ್ನ ಬಾಯಿಂದ ಕೇಳಿದ್ರೆ ನಿಮಗೆ ಸಂತಸವಾದೀತು. ಸಂತೋಷವೇ ಸತ್ಯ. ಹಾಗಾದರೆ ಕೇಳು ಸ್ವಾಮಿ. ಏನು? ಬ್ರಹ್ಮದೇವನಿಂದ ವರಬಲಾನ್ವಿತನಾದೆ. ಅದಕ್ಕೂ ಮುನ್ನವೇ ಧರೆಯ ಧರಣಿಪಾಲಕರೆಲ್ಲರನ್ನು ಗೆಲೆಯಿತು ಭೂಲೋಕಕ್ಕೆ ನಾನೇ ಒಡೆಯನಾಗಿದ್ದೆ. ಇನ್ನು ಬ್ರಹ್ಮದೇವನಿಂದ ವರ ಪಡೆದ ಮೇಲೆ ನಾಲ್ಕಗದ್ದುಗೆಯವರೆಗೆ ಹೋಗಿ ನನ್ನ ಸಾಮರ್ಥ್ಯ ಏನೆಂಬುದನ್ನು ತೋರಿಸಿಕೊಟ್ಟಿದ್ದೇನೆ. ನೀವೇ ನೋಡಿದ್ದೀರಿ. ನಾನು ನಾಲ್ಕಗದ್ದುಗೆ ಏರ ಸಂದರ್ಭದಲ್ಲೇ ನಿಮ್ಮ ಪ್ರವೇಶವಾದುದಲ್ಲವೋ? ಸತ್ಯವೂ ಹಾಗಾಗಿ ಇನ್ನು ಕೆಳಗಿನ ವಿಷಯ ಕೇಳುವುದೇ ಬೇಡ. ಅಲ್ಲಿ ನಮ್ಮದೇ ಅಧಿಕಾರ. ಹೆಸರಿಗೆ ನನ್ನ ಅಣ್ಣ ರಾಜ್ಯಭಾರ ಮಾಡುತ್ತಿದ್ದಾನೆ. ಅವನೊಂದಿಗೆ ಯುವರಾಜನಾಗಿ ನಾನೂ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಹಾಗಾಗಿ ಅಲ್ಲಿನ ಅರಸೊತ್ತಿಗೆ ನಮಗೂ ಬಂದದಾಗಿದೆ. ಇನ್ನು ಸ್ವಾಮಿ, ಇಷ್ಟೆಲ್ಲ ಸಾಹಸವನ್ನು ಮಾಡಿದ್ದೇನೆ. 3 ಲೋಕದಲ್ಲಿರುವವರೆಲ್ಲರನ್ನೂ ಗೆದ್ದಿದ್ದೇನೆ. ಆದರೂ ಈಗಲೂ ಆಗುತ್ತಿರುವುದು ಏನು ಬಲ್ಲಿರೋ? ಉಕ್ಕೂತಿಹುದು ಶೌರ್ಯ ವಿಕ್ರಮಿಗಳ ತೋರಲ್ಲದಡೆ ತಕ್ಕ ಸಮಯ ಈಗಲೇ ಕಾದಲ್ಕೆ ಬಾರೆಯ. ಸ್ವಾಮಿ, ಇಷ್ಟೆಲ್ಲ ಸಾಹಸದ ಕೆಲಸ ಮಾಡಿದರು. ಇನ್ನೂ ನನ್ನ ಭುಜ ಬಲದಲ್ಲಿರುವಂತಹ ಶೌರ್ಯ ಉಕ್ಕುತ್ತಾ ಉಂಟು ಸ್ವಾಮಿ, ಉಕ್ಕುತ್ತಾ ಉಂಟು. ಇನ್ನೂ ಶೌರ್ಯ ಕುಂದಲಿಲ್ವೇ? ಇಲ್ಲ ಸ್ವಾಮಿ. ಸುರಲೋಕವನ್ನು ವಶಪಡಿಸಿಕೊಂಡೆ, 3 ಲೋಕದಲ್ಲಿ ದಿಗ್ವಿಜಯನ್ನು ಸಾರಿಸಿದೆ. ಇನ್ನೂ ಶೌರ್ಯ ಉಕ್ತಾ ಇದ್ದ ಅಂತ ಏನರ್ಥ? ಇಲ್ಲ ಸ್ವಾಮಿ, ಇನ್ನೂ ಶೌರ್ಯ ಉಕ್ಕಿ ಹರಿಯುತ್ತಾ ಇದೆ. ಇದಕ್ಕೆ ಏನು ಮಾಡುವುದು, ಅದಕ್ಕೆ ಏನು ಮಾಡುವುದು ಅಂತ ತಲೆಗೆ ಕೆಲಸ ಕೊಡುವಂತಹ ಸಂದರ್ಭದಲ್ಲಿ ದೇವರಂತೆ ನೀವು ಬಂದಿರಿ ನಾರದರೆ. ಇನ್ನು ತಡ ಮಾಡುವುದಲ್ಲ, ಬನ್ನಿ ದಿರುರೇ ನಿನಗ್ಯಾರೇ ದಿರಿಲ್ಲವೋ. ದಿರುರೇ ನಿನಗ್ಯಾರೇ ದಿರಿಲ್ಲವೋ. ದಿರುರೇ ದಿರುರೇ ಧಿರುರೇ 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 ನಿನಗ್ಯಾರೇ ದಿರಿಲ್ಲವೋ.
ನನ್ನೊಟ್ಟಿಗೆ ಕಾದಾಡ್ಲಿಕ್ಕೆ ಮುಂದಾದೆಯಾ? ಹೌದು ಸ್ವಾಮಿ. ಶಕ್ತಿ ಹಿಗ್ಗುತ್ತಾ ಇದೆ, ಶೌರ್ಯನ್ನು ಕಡಿಮೆಯಾಗುತ್ತಾ ಇಲ್ಲ. ಹಾ, ನನ್ನೊಡನೆ ಯುದ್ಧ ಮಾಡ್ಲಿಕ್ಕುಂಟೇನು? ನೀವು ಯುದ್ಧಕ್ಕೆ ಜನ ಅಲ್ವನಾರದ್ರೆ? ನಾವಲ್ಲ ಯುದ್ಧಕ್ಕೆ ಜನ ಅಲ್ಲವೇ ಅಲ್ಲ. ಮತ್ತಿನ್ಯಾರು? ಯಾಕೆ? ನೀನೆಲ್ಲಾದ್ರೂ ಹಾ. ನನ್ನೊಡನೆ ಯುದ್ಧ ಸಾರಿದೆ ಅಂತಾದ್ರೆ ನಾನು ಸೋಲ್ಬಹುದು, ಸೋದ್ರೂ ಸೋಲ್ಬಹುದು. ಹಾ. ಆದರೂ ಮುಂದೆ ಜನ ಆಡ್ಲಿಕ್ಕಿದ್ದಾರೆ. ಏನೆಂದು? ಆ ಹಿರಣ್ಯಾಕ್ಷ, ಅವನ ಘನತೆ ಎಷ್ಟು, ಅವನ ಗೌರವ ಎಷ್ಟು. ಹೋಗಿ ಹೋಗಿ ಆ ನಾರದರಲ್ಲಿ, ಬಡ ಬ್ರಾಹ್ಮಣರಲ್ಲಿ, ಮುನಿಯಲ್ಲಿ ಯುದ್ಧ ಮಾಡ್ಲಿಕ್ಕೆ ಸಾಧ್ಯ ಉಂಟಾ? ಹೌದು ಸ್ವಾಮಿ. ಹೀಯಾಳಿಸುವುದಿಲ್ವೇನು? 3 ಲೋಕವನ್ನು ಗೆದ್ದಂತಹ ಹಿರಣ್ಯಾಕ್ಷ ಹಾ, ನಾರದರೊಂದಿಗೆ ಯುದ್ಧ ಮಾಡಿದ ಅಂದಾದ್ರೆ ಯಾರಾದರೂ ನನಗೆ ಹೀಯಾಳಿಸುವವರೇ. ಹೀಯಾಳಿಸ್ತಾರೆ. ಹಾ. ಹಾಗಾಗಿ ನನ್ನೊಂದಿಗೆ ಯುದ್ಧ ತರವಲ್ಲ. ಇನ್ನು ಹಾ. ನಿನ್ನ ಶೌರ್ಯ ಸಾಮರ್ಥ್ಯದ ಬಗ್ಗೆ ಮೆಚ್ಚಲೇಬೇಕು ಮಹಾರಾಯ. ನೀವು ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಹಾ. ನೀನೆ. ಹೌದು ಸ್ವಾಮಿ. ಗರ್ಭ ಸಂಜಾತ. ನನಗೆ ತಿಳಿದಿಲ್ಲ ಈ ಬಿರುದು ಬಂದದ್ದು, ನಿಮಗೆ ಹೇಗೆ ತಿಳಿಯಿತು? ಲೋಕ ಸಂಚಾರಿಗಳಲ್ಲವೋ, ಹಾ. ಎಲ್ಲವೂ ತಿಳಿದೇ ಇರ್ತದೆ. ಇಷ್ಟೆಲ್ಲ ಇದ್ದರೂ ಒಂದು ಕೊರತೆ ನಿನ್ನಲ್ಲಿ. ಸ್ವಾಮಿ, 3 ಲೋಕವನ್ನು ಗೆದ್ದಿದ್ದೇನೆ ಸ್ವಾಮಿ ನಾನು. ಇನ್ನು ನಮ್ಮ ಅಸುರ ಕುಲಕ್ಕೆ ದಿತಿಜರಾದಂತಹ ನಮಗೆ ಯಾರೇ ವೈರಿಗಳಿಲ್ಲ ಸ್ವಾಮಿ, ವೈರಿಗಳಿಲ್ಲ. ಅದು ನಿನ್ನ ದೊಡ್ಡ ತಪ್ಪು. ಯಾಕೆ? ನಿನಗೆ ವೈರಿಗಳಿದ್ದಾರೆ. ಎಷ್ಟು ಜನ ಬಂದಿರಾ? ಎಷ್ಟು? ಸುಮಾರು ಬಂದಿದ್ದಾರೆ. ಈಗ ಅವರನ್ನೆಲ್ಲ ಸೋಲಿಸಿದ್ದೀಯ ಬಿಡು. ಹಾ. ಆದರೆ ದಿತಿಜರಿಗೆ ಅಂತವರಿದ್ದಾರೆ. ಏನಾಳು ಸ್ವಾಮಿ? ದಿನಚರಿಗಂತಕ ನಿಹನೆ ಗೋವಿಂದ. ದಿನಚರಿಗಂತಕ ನಿಹನೆ, ಈ ಸ್ಥಿತಿ ಅರಿಯದೆ ಮುನಿವರನೆ, ಈ ಸ್ಥಿತಿ ಅರಿಯದೆ ಮುನಿವರನೆ. ಅತಿ ಬೇಗನೆ ತೋರುವನ ದುರ್ಮತಿಯನ್ನು ವಿರುಗುಡೆನವನ. ಸ್ವಾಮಿ, ಏನು ಹೇಳಿದಿರಿ? ದಿತಿಜರಿಗೆ ಅಂತಕರಿದ್ದಾನೆ. ಏನು ಹೇಳುತ್ತಾ ಇದ್ದೀರಿ? 3 ಲೋಕವನ್ನು ಈಗಾಗಲೇ ಗೆದ್ದವನಿದ್ದೇನೆ. ಇನ್ನು ಯಾರಿದ್ದಾರೆ ಸ್ವಾಮಿ ದಿತಿಜರಿಗೆ ಅಂತಕನಾಗಿದ್ದವರು? 3 ಲೋಕಗಳನ್ನು ಗೆದ್ದಿದ್ದಾನೆ. ಹಾ. ಗೆದ್ದಿದ್ದೀಯ. ಹಾ. ಆದರೆ ನಿನ್ನೆದುರಿಗೆ ಇನ್ನೂ 3 ಲೋಕ ಇದೆ. ಯಾವುದು ಸ್ವಾಮಿ? ಆ 3 ಲೋಕ ಯಾವುದು? ತ್ರೈಮೂರ್ತಿಗಳಿರುವಂತ ಲೋಕ. ಹಾ, ಅವರಲ್ಲಿ ವೈರಿಗಳು ಯಾರು ಇದ್ದಾರೆ ಎಂದು ಭಾವಿಸಿದ್ದೀಯ ನೀನು? ತ್ರೈಮೂರ್ತಿಗಳಲ್ಲಿ ಯಾರೇ ಆದರೂ ಸರಿ ಸ್ವಾಮಿ, ತ್ರಿಮೂರ್ತಿಗಳೇ ಆಗಲಿ, ಅವರಿಗಿಂತ ಮೇಲಿನವರೇ ಆಗಲಿ, ಯಾರೆಂದು ನೀವು ತೋರಿಸಿದ್ದೇ ಹೌದಾದರೆ ಕ್ಷಣ ಮಾತ್ರದಲ್ಲಿ ಬಂದು ನಾನೇ ಲೋಕಕ್ಕೆ ಒಡೆಯನಾಗುತ್ತೇನೆ. ಹೇಳ್ತೇನೆ, ಹೇಳ್ತೀಯಾ? ಗುರುವಾಗಿ ಹರನು ರಂಜಿಸುವಾಗ ಗುರುವಾಗಿ ಹರನು ರಂಜಿಸುವ, ಗುರುವಾಗಿ ಹರನು, ಗುರುವಾಗಿ ಹರನು ರಂಜಿಸುವ. ವಿಧಿ ಕರೆದಿತ್ತು ಪರಿಪರಿವರವಿತ್ತು ಪೊರೆವ
ಸ್ವಾಮಿ ಹೇಳಿ ಹೇಳಿ. ಇದ್ದಾರೆ ಇದ್ದಾರೆ. ಯಾರು? ತ್ರೈಲೋಕದಲ್ಲಿ ಯಾರ್ಯಾರು ಇದ್ದಾರೆ ಎನ್ನುವುದಾಗಿ ಭಾವಿಸು. ಹ, 3 ಮೂರ್ತಿಗಳಲ್ಲಿ ಮೊದಲನೆಯದಾಗಿ ಆ ಕಡೆಯ ದಿಕ್ಕಿನ ಒಡೆಯ ಶಂಭು. ನಮೋ ನಮ. ನೋಡು, ಅವನ ಹೆಸರು ಹೇಳುವಾಗಲೇ ನಿನ್ನಲ್ಲಿ ಭಕ್ತಿ ಅನ್ನುವಂಥದ್ದು ಮೂಡ್ತಾ ಇದೆ. ಮೂಡಲೇಬೇಕು ಸ್ವಾಮಿ. ನಿಮ್ಮ ಕುಲದೈವ ಆತ. ನಾವು ಅವರನ್ನು ಅನುದಿನವೂ ಆರಾಧಿಸುವವರು. ಹಾಗಾಗಿ ಹ, ಅವನಿಗೆ ನೀನು ಎದುರಾಗುವುದು ಸರಿಯಲ್ಲ. ಅವನ ನಿನಗೆ ವೈರಿಯೂ ಅಲ್ಲ. ಹೌದು ಸ್ವಾಮಿ. ಆದರೆ ಇನ್ನೊಬ್ಬರಿದ್ದಾರೆ, ಯಾರು? ಬ್ರಹ್ಮದೇವರು. ಬ್ರಹ್ಮದೇವರು ನಿಮಗೆ ಕರೆಕರೆದು ವರವನ್ನು ನೀಡುತ್ತಾ ಪೊರೆಯುವವರು. ಹೌದು ಸ್ವಾಮಿ. ಅವರು ನಿಮಗೆ ವೈರಿ ಆಗಲಿಕ್ಕೆ ಸಾಧ್ಯ ಉಂಟೋ? ಇಲ್ಲ, ಅವರಿನ್ನೂ ಆಗಲಿಕ್ಕೆ ಸಾಧ್ಯ ಇಲ್ಲ. ಕೆಲ ದಿವಸಗಳ ಹಿಂದಷ್ಟೇ ಆತನಲ್ಲಿಯೇ ವರವನ್ನು ಪಡೆದು ನಾನು ನಾಕವನ್ನು ಏರಿದವನಲ್ಲವೇ ಸ್ವಾಮಿ. ನಾಕ ಏರಿದ್ದು ನೀನು ವರಬಲಾನ್ವಿತನಾಗಿ ಏನೋ ಸತ್ಯ. ಆದರೆ ಇನ್ನೊಬ್ಬನಿದ್ದಾನೆ. ಯಾರು ಸ್ವಾಮಿ ಅವರು? ವಿಶ್ವವ್ಯಾಪಕನಾದಂತ ವಿಷ್ಣು ನಿನ್ನ ವೈರಿಯಾಗಿದ್ದಾನೆ. ಎಲ್ಲಿಗನಾಥನು ಬೇಳು, ಎಲ್ಲಿಗನಾಥನು ಬೇಳು, ಸರಿಕೊಲ್ಲದೆ ಬಿಡ ನಿಂದಿನೋಳು, ಸರಿಕೊಲ್ಲದೆ ಬಿಡ ನಿಂದಿನೋಳು. ಅಲ್ಲದೆ ಹೋಗಲು ಬಿಡನು, ಸೆರೆಯಲ್ಲಿಡುವೆನು ಮುನ್ನ. ಸ್ವಾಮಿ ಅಯ್ಯ, ಏನು ಹೇಳಿದರಿ? ವಿಷ್ಣು ಕರಿಯಮಯ್ಯ ಹರಿ, ಆತ ನಮ್ಮ ಪಾಲಿಗೆ ವೈರಿಯೇ. ವೈರಿಯೇ ಸತ್ಯ. ಹೌದು ಸ್ವಾಮಿ. ಈ ಹಿಂದೆ ನಮ್ಮವರು ಹೇಳಿದ್ದಾರೆ, ದೇವೇಂದ್ರನನ್ನು ಸೋಲಿಸುವಂತಹ ಬರದಲ್ಲಿ ಈ ವಿಷಯವನ್ನು ನಾನು ನೆನಪು ಬಿಟ್ಟಿದ್ದೆ ಸ್ವಾಮಿ. ನೀವು ನೆನಪು ಮಾಡಿದ್ದು ಬಹಳ ಒಳ್ಳೆಯದಾಯಿತು. ಅಷ್ಟು ಮಾತ್ರವಲ್ಲ, ಈ ಹಿಂದೆ ಆತನನ್ನು ನಾನು ಬಹಳ ಕಡೆ ಬಹಳ ಬಾರಿ ಹುಡುಕಿದವ, ನನ್ನ ಕೈಗೆ ಸಿಗದೆ ಹೋದ. ಇನ್ನು ನೀವು ಆ ಹರಿ ಎಲ್ಲಿದ್ದಾರೆ ಎಂದು ಹೇಳಿದರೆ ಆತನನ್ನು ಕೊಂದು 14 ಲೋಕಕ್ಕೂ ನಾನೇ ಒಡೆಯನಾಗುತ್ತಾನೆ. ಎಲ್ಲಿದ್ದಾನೆ ಸ್ವಾಮಿ ಆತ? ಎಂದು ತೋರ್ಬೇಕಂತೂ ಜನಗಣ, ಎಂದು ತೋರ್ಬೆ, ಎಂದು ತೋರ್ಬೆ, ಎಂದು ತೋರ್ಬೇಕಂತೂ ಜನಗಣ. ಎಂದು ತೋರ್ಬೆ, ಎಂದು ತೋರ್ಬೆ, ಎಂದು ತೋರ್ಬೇಕಂತೂ ಜನಗಣ. ಎಂದು ತೋರ್ಬೇಕಂತೂ ಜನಗಣ. ತೆರಳಿ ಏಕಾಂತದಲ್ಲಿ ಇರುವ ನಾಥನ, ತೆರಳಿ ಏಕಾಂತದಲ್ಲಿ ಇರುವ ನಾಥನ. ಎಂದು ತೋರ್ಬೇಕಂತೂ ಜನಗಣ, ತೆರಳಿ ಏಕಾಂತದಲ್ಲಿ ಇರುವ ನಾಥನ, ತೆರಳಿ ಏಕಾಂತದಲ್ಲಿ ಇರುವ ನಾಥನಾಗ ಕಂತು ಜನಗಣ. ಏಕಾಂತದಲ್ಲಿ ಇರುವ ನಾಥನ, ಸಿರಿಯುದರೆಯು ಸಿರಿಯುದರೆಯು ಸತಿಯರಾತನ, ಸಿರಿಯುದರೆಯು ಸಿರಿಯುದರೆಯು ಸತಿಯರಾತನ. ಬೆನ್ನ ಬಿಡದೆ, ಬೆನ್ನ ಬಿಡದೆ ಹಿರಿಯಾಳು ಗಳಿಹಳು ಪ್ರೀತನ. ಬೆನ್ನ ಬಿಡದೆ, ಬೆನ್ನ ಬಿಡದೆ ಹಿರಿಯಳು ಗಳಿಹಳು ಪ್ರೀತನಾಗ.
ನಮಗೆ ವೈರಿ ಎಂದಿರಲ್ಲವೋ ಆತ ಎಲ್ಲಿದ್ದಾನೆ ಹೇಗಿರುತ್ತಾನೆ ಎಂದು ತಿಳಿಸಿದ್ದೆ ಹೌದಾದರೆ ಅವನನ್ನು ಕೊಂದು ಎಲ್ಲ ಲೋಕಕ್ಕೂ ನಾನೇ ಒಡೆಯನಾಗುತ್ತೇನೆ ಸ್ವಾಮಿ, ನಾನೇ ಒಡೆಯನಾಗುತ್ತೇನೆ. ಆಗಬಹುದಯ್ಯ, ಆಗಬಹುದು. ವಿಷ್ಣುವನ್ನು ಹುಡುಕಬೇಕಾದರೆ ಸಾಮಾನ್ಯದವನಲ್ಲ ಆತ. ಮತ್ತೇನು ವಿಶೇಷತೆ? ವಿಶ್ವ ವ್ಯಾಪಕನಾಗಿದ್ದಾನೆ, ಸರ್ವ ಚೇತನಾತ್ಮಕನಾಗಿದ್ದಾನೆ. ಅಂತವನನ್ನು ಹುಡುಕಬೇಕಾದ್ರೆ ಅದೆಷ್ಟೋ ಕಾಲ ತಪಸ್ಸನ್ನಾಚರಿಸಬೇಕು ಸ್ವಾಮಿ. ಈಗ ಯಾರಾದರೂ ನಮಗೆ ಕೈಗೆ ಸಿಗುವುದಿಲ್ಲ ಎಂದಿದ್ದರೆ ಅವರಿಗೆ ಸಂಬಂಧಪಟ್ಟವರನ್ನು ಹೋಗಿ ಹಿಡಿದರೆ ಅವರು ಬಂದೇ ಬರುತ್ತಾರೆ. ಅದು ಹೇಗೆ ಬಲ್ಲಿರ? ಮೂಗನ್ನು ಹಿಡಿದು ಎಳೆದರೆ ಹೇಗೆ ಮುಖ ಬರುತ್ತದೆ? ಮುಖ ಬರುವ ಹಾಗೆ ಒಂದುಂಟು. ಏನು ಸ್ವಾಮಿ? ಈರ್ವರು ಮಡದಿಯರಿದ್ದಾರೆ. ಯಾರು ಸ್ವಾಮಿ ಅವರು? ಸಿರಿದೇವಿ, ಧರಾದೇವಿ. ಹಾಗಾದ್ರೆ ನಾನು ಸಿರಿದೇವಿಯನ್ನು ಹೋಗಿ ತುಡುಕಲು? ತಾಳು ತಾಳು, ಅವಸರವೇ ಅಪಘಾತಕ್ಕೆ ಕಾರಣ. ಹಾಗಾಗಿ ನೀನು ಸಿರಿದೇವಿಯನ್ನು ಹುಡುಕಬೇಕಾದ್ರೆ ಪರೋಕ್ಷವಾಗಿ ವಿಷ್ಣುವನ್ನೇ ಹುಡುಕದ ಹಾಗೆ ಆಗ್ತದೆ. ಯಾಕೆ ಸ್ವಾಮಿ ಹಾಗೆ? ಸದಾ ಕಾಲವು ಅವನ ವಕ್ಷಸ್ಥಳದಲ್ಲಿ ವಾಸವಾಗಿರ್ತಾಳೆ ಸಿರಿದೇವಿ. ಆ ಸಿರಿದೇವಿಯನ್ನು ಹುಡುಕುವ ಬದಲು ಪರೋಕ್ಷವಾಗಿ ವಿಷ್ಣುವನ್ನು ಹುಡುಕುದ ಹಾಗೆ ಆಗ್ತದೆ. ಅವಳು ಸಿಗುವವಳಲ್ಲ. ಹಾಗಾದ್ರೆ ಇನ್ನು ದಾರಿಯೇ ಉಳಿದಿಲ್ಲವಲ್ಲ? ದಾರಿ ಒಂದು ಉಳಿದಿದೆ. ಏನು ಸ್ವಾಮಿ? ಧರಾದೇವಿ. ಆ ಭೂದೇವಿಯನ್ನು ನೀನು ಕೆಣಕಿದೆ ಅಂತಾದ್ರೆ ಆ ವಿಷ್ಣು ಎಲ್ಲೇ ಇದ್ದರೂ ಬಂದೇ ಬರುತ್ತಾನೆ. ಹೆಳವನಾದರೂ ಕೂಡ ಹೆಂಡತಿಯ ರಕ್ಷಣೆಯನ್ನು ಮಾಡಲಿಕ್ಕೆ ಮೈಯನ್ನು ಎಳಿಸ್ತಾನಂತೆ. ಅದೇ ರೀತಿಯಲ್ಲಿ ವಿಷ್ಣು ಬಂದೇ ಬರುತ್ತಾನೆ, ಹೆಂಡತಿಯನ್ನು ಕಾಪಾಡಿಯೇ ಕಾಪಾಡುತ್ತಾನೆ. ಹಾಗಾಗಿ ನೀನು ಅವನನ್ನು ಹುಡುಕು, ಮತ್ತೆ ಸಂಹರಿಸು, ಮತ್ತೆ ಇನ್ನೊಂದೇನಾದ್ರೂ ಮಾಡು. ನಾನು ನಿನ್ನ ವೈಕುಂಠಕ್ಕೆ ಬರ್ತೇನೆ. ಸ್ವಾಮಿ ಎಲ್ಲ ಹೇಳಿದ್ದು ಸರಿ. ನೀವು ಅವನನ್ನು ಹೋಗಿ ಕೊಲ್ಲು, ಇಷ್ಟು ಹೇಳುವವರು ಯಾರೂ ಇಲ್ಲ. ಅವನನ್ನು ಹೋಗಿ ಕೊಲ್ಲು, ನೀನು ಎಲ್ಲದರಲ್ಲಿಯೂ ಅಧಿಪತಿ ಆಗ್ತೀನಿ ಅಂತ ಹೇಳಿದ್ರಿ. ಕೊನೆಯದಾಗಿ ಒಂದು ಹೇಳಿದಿರಲ್ಲ, ಏನು? ಇನ್ನು ನಿನ್ನ ವೈಕುಂಠಕ್ಕೆ ಬರ್ತೇನೆ ಅಂತ. ಏನು ಅಷ್ಟು ಬೇಗ ನಮ್ಮನ್ನು ತೆಗೆಯುವ ಆಲೋಚನೆ? ಅಪಾರ್ಥ ಕಲ್ಪಿಸಬೇಡ. ಏನು ಯಥಾರ್ಥ? ಮತ್ತೆ ಸರಿಯಾಗಿ ಕೇಳು. ಏನು? ನಿನಗೆ ವಿಷ್ಣು ಸಿಗ್ತಾನಾ? ವಿಷ್ಣು ಸಿಕ್ಕ ಮೇಲೆ ಏನ್ ಮಾಡ್ತೀಯಾ? ಏನು? ಅವನನ್ನು ಕೊಂದು ಮುಗಿಸ್ತೀಯ? ಕೊಲ್ಲುವುದೇ ಕೊಲ್ಲುವುದೇ ಕೊಲ್ಲುತ್ತೀಯ. ಅವನನ್ನು ಕೊಂದ ಮೇಲೆ ನಿನ್ನ ಪಾಲಿಗೆ ವೈಕುಂಠ ಸಿಗ್ತದೆ. ವೈಕುಂಠಾಧೀಶ ನೀನಾಗ್ತೀಯ. ಮತ್ತೆ ಅದು ನಿನ್ನ ವೈಕುಂಠ ಅಲ್ವಾ, ನಾನು ಅಲ್ಲಿಗೆ ಬರುದಲ್ವಾ? ನಾರದ್ರೆ ನಿಮ್ಮ ತಲೆಗೆ ಕೊಡಬೇಕು, ನಾರದ್ರೆ ತಲೆಗೆ ಕೊಡಬೇಕು. ಇದೊಂದು ಇದ್ದು ಇಷ್ಟು ಗಟ್ಟಿ ಇದ್ದೇನೆ, ಇಲ್ಲದಿದ್ರೆ ಅದು ಇಲ್ಲ. ತಲೆ ಬೇಕಯ್ಯ. 3 ಮುಕ್ಕಾಲುಗಳಿಗೆ 3 ಲೋಕ ಸಂಚರಿಸುವವನು ನಾನು. ತಲೆ ಇಲ್ಲದಿದ್ರೆ ಆಗ್ತದ? ಹೌದು ಸ್ವಾಮಿ. ಕಲ್ಯಾಣ ಪ್ರಿಯ ನಾನು, ನಿಮ್ಮ ಕಲ್ಯಾಣಕ್ಕಾಗಿಯೇ ಇರುವವನು. ತಲೆಗೆ ಕೊಡಬೇಕೆಂದು ಹೇಳಿದ್ಯಾಕೆ? ನಿಮ್ಮ ಬುದ್ಧಿಯ ಶಕ್ತಿಗೆ ಯಾರಾದ್ರೂ ಮೆಚ್ಚಲೇಬೇಕು ಸ್ವಾಮಿ. ಒಂದು ತೆಗಿಲಿಕ್ಕಲ್ಲ. ಅಲ್ಲ, ನೀವು ಇಷ್ಟು ಉಪಕಾರ ಮಾಡಿದ್ದೀರಿ, ಇನ್ನು ನಿಮ್ಮ ತೆಗೆದರೆ ನನಗೆ ಮರ್ಯಾದೆ ಇಲ್ಲ ಅಂತ ಆಗುದಿಲ್ವಾ? ತಡ ಮಾಡುದು ಸರಿಯಲ್ಲ. ಇಲ್ಲ. ಈಗೋ ನಿನಗೆ ಶುಭವಾಗಲಿ, ಅಲ್ಲಿ ಸಿಗ್ತೇನೆ. ಮುಡಿದು ಕೊಡವೆಯನ್ನು ತುಳಿಯಲು ಕ್ರೋಧದಲ್ಲಿ ಇನ್ನು ತಡ ಮಾಡುವುದು ಸರಿಯಲ್ಲ. ಇಷ್ಟರೊಳಗೆ ಅನೇಕ ವ್ಯರ್ಥ ಪ್ರಲಾಪಗಳಾಗಿವೆ, ಅನೇಕ ಸಮಯಗಳು ಸಂದು ಹೋಗಿವೆ. ಇನ್ನು ತಡ ಮಾಡುವುದಲ್ಲ, ಭೂದೇವಿಯನ್ನು ಹೊರಗಡಬೇಕು. ಏನು ಮಾಡುವುದು? ಇವಳಿಗೆ ಬಲಗಾಲಲ್ಲ, ಎಡಗಾಲಿನಲ್ಲೇ ಒದ್ದು ಹರತರಿಸ್ತಾನಂತೆ. ಧರಣಿಯು ದುಃಖಿಸಿ ತರುಣಿಯ ರೂಪದಿ ಬೆದರುತ್ತ ಬರಲು ಮೋದದಿ ಸಂಪ್ರೀತಿಯೋಳ್ ಮೋದದಿ ಸಂಪ್ರೀತಿಯೋಳು ಅವಳೊಡನೆಂದನೋ ಸುಂದರಾಂಗಿ ಸುಮಗಂಧಿ ಚಂದ್ರವದನೆ ಸುಂದರಾಗಿ
ಹೊಂದಿಪೆ ಜಾಣೆ. ಅಯ್ಯೋ ನಾರಿ, ಯಾರು ನೀನು? ಎಲ್ಲಿಂದ ಬಂದೆ? ಭೂಮಿ ದೇವಿಯನ್ನು ಹೊರಗಡೆಯಿದ ಸಂದರ್ಭದಲ್ಲಿ ಇಲ್ಲ ಆಕೆಯನ್ನು ಎಡಗಾಲಿನಿಂದ ತುಳಿದ ಸಂದರ್ಭ, ಒಮ್ಮಿಂದೊಬ್ಬನೇ ಮೇಲೆತ್ತು ಬಂದೆಯಲ್ಲ. ಸುಂದರಾಗಿ ಎಂದು ನಾನು ನಿನ್ನನ್ನು ಸೂಚಿಸಿದೆ. ಹೌದು, ಬಹುಶಃ ಅದು ನಿನ್ನ ಹೆಸರು ಆಗಿರದೇ ಇರಬಹುದು. ಆದರೆ ಯಾವುದೇ ಒಂದು ಸುಂದರವಾದಂತಹ ಸ್ತ್ರೀಯನ್ನ ನೋಡಿ ಉಪ್ಪು ಹುಳಿ ತಿಂದಂತಹ ಯಾವುದೇ ಜೀವ ಸರಿಯಾಗಿ ಪ್ರತಿಸ್ಪಂದನ ಕೊಡಲಿಲ್ಲ ಎಂದಿದ್ದರೆ ಅವನಿಗೆ ಆರೋಗ್ಯ ಹಾಳಾಗಿದೆ ಎಂದಾಗುತ್ತದೆ. ಹಾಗಾಗಿ ಕೇಳ್ತಾ ಇದ್ದೇನೆ, ಓ ಸುಂದರಾಂಗಿ, ಚಂದಿರವದನೆ, ನೀನು ಯಾರು? ನಿನ್ನ ಹೆಸರೇನು? ನಿನ್ನನ್ನು ಪಡೆದು ಪುಣ್ಯಾತ್ಮರಾದಂತಹ ಆ ಮಾತಾಪಿತರುಗಳಾರು ಎಲ್ಲವನ್ನು ಹೇಳುವೆಯಾ? ನನ್ನ ಪರಿಚಯ ಕೇಳುವ ನೀನು ಯಾರು? ಸರಿ, ಯಾರಾದರೂ ತಮ್ಮ ಪರಿಚಯ ಹೇಳಬೇಕಾದರೆ ಇನ್ನೊಬ್ಬರ ಪರಿಚಯವನ್ನು ಕೇಳುವುದು ಯಥಾರ್ಥಕ್ಕೆ ಸರಿಯಾದದ್ದೇ. ಹೌದು, ಯೋಚಿಸಬೇಡ, ನಾನು ಬೇರಾರೂ ಅಲ್ಲ, 3 ಲೋಕವನ್ನು ಜಯಿಸಿದಂತಹ ತ್ರಿಲೋಕ ವಿಜಯ ಹಿರಣ್ಯಾಕ್ಷ ಎಂದರೆ ನಾನೇ ಇದ್ದೇನೆ. ಓ, ಈಗಲಾದರೂ ಹೇಳುವೆಯಾ? ಹಿರಣ್ಯಾಕ್ಷ, ನಿನ್ನ ಸಮಾನ ಯಾರಿಗರಯ್ಯ, ನಿನ್ನ ಸಮಾನ ಯಾರಿಗರಯ್ಯ, ನಿನ್ನ ಸಮಾನರು, ನಿನ್ನ ಸಮಾನ ಯಾರಿಗರಯ್ಯ, ಸಮಾನ ಯಾರಿಗರಯ್ಯ, ಎನ್ನ ಬನ್ನ ಪಡಿಸದಿರು ಸದ್ಗುಣ ಪೂರ್ಣ, ಎನ್ನ ಬನ್ನ ಪಡಿಸದಿರು, ಬನ್ನ ಪಡಿಸದಿರು ಸದ್ಗುಣ ಪೂರ್ಣ, ಸದ್ಗುಣ ಪೂರ್ಣ, ಸದ್ಗುಣ ಪೂರ್ಣ. ನಿರ್ಣಯ ತಿಳುಹುವೆ ಭೂದೇವಿ ನಾನು, ನಿರ್ಣಯ ತಿಳುಹುವೆ, ನಿರ್ಣಯ
ನಿನ್ನ ಸಮಾನ ಯಾರಿಹರಯ್ಯ ಎನ್ನ ಬನ್ನ ಪಡಿಸದಿರು ಸದ್ಗುಣ ಪೂರ್ಣ ಸದ್ಗುಣ ಪೂರ್ಣ ಸದ್ಗುಣ ಪೂರ್ಣ ನಿನ್ನ ಸಮಾನ ಯಾರಿಹರಯ್ಯ ಎನ್ನ ಬನ್ನ ಪಡಿಸದಿರು ಸದ್ಗುಣ ಪೂರ್ಣ ಸದ್ಗುಣ ಪೂರ್ಣ. ಓ ತರುಣಿ, ನಿನ್ನಲ್ಲಿ ಯಾಕೆ ಹೀಗೆ ಪ್ರಶ್ನಿಸುತ್ತಿದ್ದೇನೆ ಬಲ್ಲಯ್ಯ? ಹಾ ನೀನು ಅತಿ ರೂಪವತಿಯಾಗಿದ್ದೀಯಾ, ಹಾ ನೋಡುವುದಕ್ಕೆ ಬಹಳ ಚಂದ ಇದ್ದೀಯ. ಹಾಗಾಗಿ ನಿನ್ನ ಪೂರ್ವಾಪರ ಪರಿಚಯವನ್ನು ಕೇಳುವುದಕ್ಕೆ ಮುಂದಾಗಿದ್ದು. ಹಾ ಓ ಹಿರಣ್ಯಾಕ್ಷ, ಹಾ. ನಿನ್ನ ಸಮಾನನು ಯಾರಿಹರಯ್ಯ ಯಾರಿಹರಯ್ಯ ನಿನ್ನ ಪರಾಕ್ರಮಗಳನ್ನು ಕೇಳಿ ತಿಳಿದಿದ್ದೇನೆ. ಓಹೋ, ನಿನ್ನ ಸಮಾನನು ಯಾರಿಹರಯ್ಯ, ಎಂತಹ ಸಾಧನೆಗಳನ್ನು ಮಾಡಿದವನು ನೀನು. ಹಾಗಾದರೆ ನನ್ನ ಸಾಧನೆಯ ಬಗ್ಗೆ ನೀನು ಕೇಳಿ ತಿಳಿದವಳೇ ಇದ್ದೀಯ. ಹೌದು ಹೌದು, ಅಂತಹ ಸಾಧನೆಗಳನ್ನು ಮಾಡಿದವನು ಇಲ್ಲಿಗೆ ಬಂದಾಗ ನನ್ನನ್ನು ನೋಡಿದ ತಕ್ಷಣ ಈ ರೀತಿ ಮಾತನಾಡುತ್ತಿರುವೆಯಲ್ಲ, ಹಾ. ನಾನು ಯಾರು ಎಂದು ತಿಳಿದಿಲ್ಲವೇ? ಇಲ್ಲ. ನೀನು ನಿನ್ನ ಎಡಗಾಲಿನಿಂದ ಭೂಮಿಗೆ ಒದ್ದ ತಕ್ಷಣ ಹಾ. ಅದೇ ಭೂಮಿಯಿಂದ ಗೆದ್ದು ಬಂದವಳೆ ನಾನು. ಈಗೋ ನನ್ನ ಪರಿಚಯವನ್ನು ಹೇಳುತ್ತೇನೆ ಕೇಳು. ಯಾರು? ನಿನ್ನ ಉಸಿರಾಟದಲ್ಲೂ ನಾನಿದ್ದೇನೆ, ಆ? ಉರಿಯುವ ಬೆಂಕಿಯಲ್ಲೂ ನಾನಿದ್ದೇನೆ, ಬೀಸುವ ಗಾಳಿಯಲ್ಲೂ ನಾನಿದ್ದೇನೆ, ಸಕಲ ಪ್ರಾಣಿಗಳಲ್ಲಿ ನಾನಿದ್ದೇನೆ. ಅಷ್ಟೇ ಯಾಕೆ, ಸಸ್ಯ ಶ್ಯಾಮಲೆಯೂ ನಾನೇ ಆಗಿದ್ದೇನೆ. ಆ? ನನ್ನ ಹೆಸರನ್ನು ಹೇಳುತ್ತೇನೆ ಕೇಳು. ಏನು? ವೈಕುಂಠವಾಸ ಶ್ರೀಮನ್ನಾರಾಯಣನ ಮೊದಲ ಮಡದಿ ಸಿರಿದೇವಿ, ಅವನ ಎರಡನೇ ಮಡದಿ ಭೂದೇವಿ ನಾನೇ ಆಗಿದ್ದೇನೆ. ಏನಂದ್ರೆ? ಅರಿಯದಾದ ಅವಳು ಎಂಬುದ ಅರಿಯದಾದ ಅವಳು ಎಂಬುದು ಧರಣಿ ದೇವಿಯು ನೀನು ಇಂದಿಗೆ ಧರಣಿ ದೇವಿಯು ನೀನು ಇಂದಿಗೆ ಕರಗೆ ಸಿಕ್ಕಿ ಬಿಡುವೆ ಎನ್ನ ಸರಸೊಳಿಸು. ಏನು ಹೇಳಿದೆ? ಹಾ ಧರಾದೇವಿ, ಹೌದು ಭೂದೇವಿ ಎಂದರೆ ನೀನೇ ಏನು? ಹೌದು. ನಿನ್ನನ್ನೇ ಹುಡುಕುತ್ತಾ ಬಂದವನು ನಾನು. ಓಹೋ, ನೀನು ಸಿಗಬೇಕೆಂದೇ ಎಡಗಾಲಿನಿಂದ ಒತ್ತು ನಿನ್ನನ್ನು ಮೇಲೆ ತರಿಸಿದವನು ನಾನೇ ಇದ್ದೇನೆ. ಏಕೆ ತರಿಸಿದೆ ಬಲ್ಲಯ್ಯ? ನಿನ್ನ ಗಂಡನಾದಂತಹ ಹರಿಯನ್ನು ನಾನು ಪಡೆಯಬೇಕು, ಅಲ್ಲ ಕೊಲ್ಲಬೇಕೆಂಬ ಕಾರಣದಿಂದಲೇ. ಇನ್ನು ತಡ ಮಾಡುವುದಲ್ಲ, ಬಾ, ನನ್ನ ಅರಸಿಯಾಗಿ ನೀನಿರಬಹುದು. ಬಾ ಬೇಡ, ಹೊರಟು ಬಾ. ಹೋಗು. ಬೇಡ, ಬೇಡ. ಸುಂದರಾಂಗಿ ಸುಮಗಂಧಿ ಚಂದ್ರವದನೆ ನೊಂದುಕೊಳ್ಳುವುದೇಕೆಂದರಿಯನು ಸುಗುಣೆ ತಂದಿದೆಯೇ ಕಾನನವೆನ್ನೊಳು
ಮನದೊಳು ಕಳವಳಿಸಿ ಗೋವಾಗಿ ತುರುಗಳ ಬಳಿಗೆ ಹೋಗುತ್ತಲೇ ಅಯ್ಯೋ, ಏನಿದು ಏನಿದು? ದುಷ್ಟನಾದ ಹಿರಣ್ಯಾಕ್ಷ ನನ್ನನ್ನು ಬಲಾತ್ಕಾರ ಮಾಡುವುದಕ್ಕೆ ಮುಂದಾಗ್ತಾ ಇದ್ದೇನೆ. ನಾನೇನು ಮಾಡಲಿ? ನನ್ನ ಮಾನವನ್ನು ಹೇಗೆ ಉಳಿಸಿಕೊಳ್ಳಲಿ? ಅಯ್ಯೋ, ನಾನೇನು ಮಾಡಲಿ? ಅಲ್ಲಿ ನೋಡಿ, ಗೋವುಗಳ ಹಿಂಡೊಂದು ಕಾಣಿಸ್ತಾ ಇದೆ. ಹಾಗಾದರೆ ನನ್ನ ಮಾನ ಉಳಿಸಲು ಸುಗ ಗೋರೂಪವನ್ನು ತಾಳ್ತೇನಂತೆ. ಭೂದೇವಿಯನ್ನು ಬೆನ್ನಟ್ಟಿ ಹೋದರೆ ತಪ್ಪಿಸಿಕೊಂಡು ಹೋದಂತಹ ಭೂದೇವಿ ಗೋವುಗಳ ಹಿಂಡಲ್ಲಿ ಗೋವಾಗಿ ಹೋದರೆ ಕಾಣುತ್ತಿರುವ ಎಲ್ಲ ಗೋವುಗಳನ್ನು ಹತ್ಯೆ ಮಾಡುತ್ತಾ ಹೋಗುತ್ತಾರಂತೆ. ತರಹರಿಸುತ್ತಲೇ ಕೂರನ ಕರದೊಳು ಸಿಲುಕಿದ ತೆರದಲ್ಲಿ ತ್ವರಿತದಿ ಯೋಗಿಗಳ ಗಡಣದಿ ಮರೆಯಾಗುತ್ತಿರಲು ಅಯ್ಯೋ, ನನ್ನ ಮಾನ ಉಳಿಸಲು ಸುಗ ಗೋವಿನ ರೂಪವನ್ನು ತಾಳಿದೆ. ಆದರೆ ಆ ದುಷ್ಟ ಅಲ್ಲಿಗೂ ಬಂದು ಗೋವು ಹತ್ಯೆಯನ್ನು ಮಾಡಿದ. ಹಾಗಾಗಿ ಆ ದುಷ್ಟನಿಗೆ ಗೋಹತ್ಯಾ ಶಾಪ ತಟ್ಟೆ ತಟ್ಟಲಿ ತಟ್ಟೆ ತಟ್ಟಲಿ. ನನ್ನ ಪ್ರಾಣವನ್ನು ರಕ್ಷಿಸಿಕೊಳ್ಳುವುದು ಹೇಗೆ? ನಾನೇನು ಮಾಡಲಿ? ಏನು ಮಾಡಲಿ? ಅಲ್ಲಿ ನೋಡಿ, ಋಷಿ ಮುನಿಗಳು ಅಲ್ಲಿ ಸಾಕ್ತಾ ಇದ್ದಾರೆ. ಹಾಗಾದರೆ ಋಷಿ ಕನ್ಯೆಯಾಗಿ ತಾಳುತ್ತೇನಂತೆ. ನೋಡಿದರು ಋಷಿ ಕನ್ಯೆಯಾಗುವುದ ಕೊಲ್ಲುತ್ತಾ ಹೋದರೆ ಬರುತ್ತಿರುವಂತಹ ಋಷಿಕನ್ಯೆಯರ ಸಾಲಿನಲ್ಲಿ ಋಷಿಕನ್ಯೆಯಾಗಿಯೇ ಸೇರಿಕೊಂಡಳೆ. ಬಿಡುವುದಿಲ್ಲ ಬಿಡುವುದಿಲ್ಲ. ಕಾಣುತ್ತಿರುವ ಎಲ್ಲ ಬ್ರಾಹ್ಮಣರ ತಲೆ ಕಡಿಯುತ್ತಾ ಹೋಗ್ತಾರೆ. ಋಷಿಕನ್ಯೆಯಾಗಿ ರೂಪವನ್ನು ತಾಳಿದೆ. ಆದರೆ ಆ ದುಷ್ಟ ಇಲ್ಲಿಗೂ ಬಂದು ಋಷಿಗಳನ್ನು ಕೊಂದು ಬಿಟ್ಟ. ಹಾಗಾಗಿ ಆ ದುಷ್ಟನಿಗೆ ಬ್ರಹ್ಮಹತ್ಯಾ ಶಾಪ ತಟ್ಟೆ ತಟ್ಟಲಿ ತಟ್ಟೆ ತಟ್ಟಲಿ. ನನ್ನ ಮಾನವನ್ನು ಉಳಿಸಿಕೊಳ್ಳುವುದು ಹೇಗೆ? ನನ್ನನ್ನು ಯಾರು ಕಾಪಾಡುತ್ತಾರೆ? ಅಲ್ಲಿ ನೋಡಿ, ಗರ್ಭಿಣಿ ಸ್ತ್ರೀ. ಹಾಗಾದರೆ ಅವಳ ಗರ್ಭವನ್ನು ಸೇರುತ್ತೇನಂತೆ.
ಏನು ಭ್ರೂಣದಲ್ಲಿ ಸೇರಿಕೊಂಡಳೆ. ನನ್ನ ಅಮ್ಮನಿಗೋಸ್ಕರವಾಗಿ ಭ್ರೂಣ ಹತ್ಯೆಯನ್ನು ಕೈಯುವುದನ್ನು ನಿಲ್ಲಿಸಿದ್ದೆ. ಆದರೆ ಮತ್ತೊಮ್ಮೆ ಪ್ರಾರಂಭಿಸುತ್ತೇನೆ. ಕಾಣುತ್ತಿರುವ ಗರ್ಭಿಣಿಯರ ಭ್ರೂಣ ಹತ್ಯೆಯನ್ನು ಮಾಡುತ್ತಾ ಎತ್ತ ಹೋದರು ಬಿಡದವನ ಕಾಣುತ್ತದೋ ಲೋಕಗಳ ಪೋಪೆನೆ ಎನ್ನುತ್ತ ಇಳಿದಳು ಪೊಕ್ಕಳಾಗ ಮಹಾರಸ ತಳವ ದುಷ್ಟನಾದಂತ ಹಿರಣ್ಯಾಕ್ಷ ಗರ್ಭಿಣಿ ಸ್ತ್ರೀಯನ್ನು ಕೊಂದು ಬಿಟ್ಟ. ಹಾಗಾಗಿ ಆ ದುಷ್ಟನಿಗೆ ಭ್ರೂಣ ಹತ್ಯೆ ಶಾಪ ತಟ್ಟೆ ತಟ್ಟಲಿ ತಟ್ಟೆ ತಟ್ಟಲಿ. ನನ್ನ ಮಾನವನ್ನು ಉಳಿಸಿಕೊಳ್ಳುವುದು ಹೇಗೆ? ಅಯ್ಯೋ, ಎಲ್ಲಾ ಲೋಕಗಳಲ್ಲಿ ಹೋಗಿ ಆಯ್ತು. ಇನ್ನು ಉಳಿದಿರುವುದು ರಸಾತಳವಂದೇ. ಹಾಗಾದರೆ ರಸಾತಳವನ್ನು ಸೇರಿಕೊಳ್ಳುತ್ತೇನಂತೆ. ಕೆಳಕ್ಕೆ ಸುರಿಯುತ್ತವಳ ಪಿಡಿದ ಇದಪ್ಪೆನೆನುತ ನೋಡೆದನಾಗ ಎಲ್ಲಿ ಹೋದರು, ಎಲ್ಲಿ ಆಟಾಡಿಸಿಕೊಂಡು ಹೋದರೂ ಕೂಡ ಸಿಗಲಿಲ್ಲವಲ್ಲ. ಈಗ ಹೋದದ್ದೆಲ್ಲಿಗೆ? ರಸಾತಳಕ್ಕೂ. ನಾನು ಕೂಡ ರಸಾತಳಕ್ಕೆ.
ಮಲ್ಲನೆಂದು ಎಲ್ಲ ಕಾಡು ಹೊಂದಿ ಒಮ್ಮಿಂದೊಮ್ಮೆಗೆ ಈ ರಸಾತಳಕ್ಕೂ ಬಂದು ಬಿಟ್ಟೆ ಅಲ್ಲ. ಕೇಳು, ನಿನ್ನಂತಹ ನೂರಾರು ಹಂದಿಗಳನ್ನು ದಿನಕ್ಕೆ ಒಂದು ಬಾರಿ ಭಕ್ಷಿಸುವವನು ನಾನು. ಈ 101ನೇ ಹಂದಿ ನನಗೇನು ಹೆಚ್ಚಲ್ಲ. ಇನಿತು ಬರುವೆ ನೋಡ್ಬೆನೆನ್ನುತ್ತಲೇ
ಮತ್ತೆ ನಾನೇ ಹರಿ. ಅಡವಿ ಚಲಿಸುತ್ತ ಗಟ್ಟಿ ಗಣಸಿನೋ ಎಲವೋ ಸಂಖ್ಯೆಯಲ್ಲಿ ನುಂಗುವೆ ನುಡಿಯುವುದೇನು ಸಾಮಾನ್ಯ ಹೊಂದಿ ಎಂದು ಭಾವಿಸಿದರೆ ಹೊಂದಿ ಒಳಗಿರುವುದು ಬೇರೆ ಅಲ್ಲ. ಹೊಂದಿ ಒಳಗಿರುವುದು ಬರ್ರಿ ಶ್ರೀಮನ್ನಾರಾಯಣ. ಕೊಲೆರೆ ಹಿರಣ್ಯಾಕ್ಷ. ಈ ಶ್ರೀಮನ್ನಾರಾಯಣನನ್ನು ಹೊಂದಿ ರೂಪಕ್ಕೆ ತರಲು ಕಾರಣ ಈ ಹಿರಣ್ಯಾಕ್ಷನ ಸಾಧನೆ. ನೀನು ಕಾಡುಗಳಲ್ಲಿ ಗೆಡ್ಡೆ ಗಳಿಸು ತಿಂದು ಬದುಕಬೇಕಾದವ. ಅದು ಬಿಟ್ಟು ಇಲ್ಲಿ ಬಂದೆ ಅಂತಾದ್ರೆ ಗೆಡ್ಡೆ ಗಳಿಸು ತಿಂದ ಹಾಗೆ ನಿನ್ನನ್ನು ತಿನ್ನುತ್ತೇನೆ ಪಾಪಿ. ಗರಳವು ಅಂತ್ಯವೆಂದಳು ತೊಲಗು ಕಡೆಗೆ ನಮ್ಮನಿಂದ ಹೊರಪಡೆದಿದ್ದೀಯ. ಈಗಾಗಲೇ 100 ಹಂದಿಯನ್ನು ತಿಂದಿದ್ದೀಯ. ನಿನ್ನ ಲೆಕ್ಕಾಚಾರ ತಪ್ಪಿ ಹೋಗಿದೆ. ಈಗ ಬಂದವನು 100ನೇ ಒಂದಿನ ಹಂದಿ. ನಿನ್ನನ್ನು ನನ್ನ ಈ ದಾಳಿಯಿಂದ ಕೊಂದದಾಯಿತು.
ನಮೋ ನಮೋ